ಹರಪನಹಳ್ಳಿ ಪಟ್ಟಣದಲ್ಲಿ ಕರ್ನಾಟಕ ರಾಜಕೀಯ ಅಕಾಡೆಮಿ ಬೆಂಗಳೂರು ವತಿಯಿಂದ ಎಂಪಿ ಪ್ರಕಾಶ್ ಸಂಸದೀಯ ಪ್ರಶಸ್ತಿ ವಿಧಾನ ಪರಿಷತ್ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಟಿಎಂಇ ಸಂಸ್ಥೆಯ ಸಭಾಂಗಣದಲ್ಲಿ ಕರ್ನಾಟಕ ರಾಜಕೀಯ ಅಕಾಡೆಮಿ ವತಿಯಿಂದ ಎಂಪಿ ಪ್ರಕಾಶ್ ಸಂಸದೀಯ ಪ್ರಶಸ್ತಿಯನ್ನು ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರಿಗೆ ನೀಡುವುದರ ಮೂಲಕ ಗೌರವಿಸಿ ಸನ್ಮಾನಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರು, ನಾನು ಕಳೆದ 45 ವರ್ಷಗಳಿಂದ ವಿಧಾನ ಪರಿಷತ್ತಿನಲ್ಲಿ ಶಾಸಕನಾಗಿ, ಸಚಿವನಾಗಿ ಸೌಹಾರ್ದತೆಯಿಂದ ಕೆಲಸ ಮಾಡುತ್ತಾ ಬಂದಿದ್ದೇನೆ. ನನಗೆ ಅನೇಕ ವರ್ಷಗಳಿಂದ ಅನೇಕ ಪ್ರಶಸ್ತಿಗಳು ಲಭಿಸಿದರೂ ಕೂಡ ಇಂದು ನನ್ನನ್ನು ಗುರುತಿಸಿ ಎಂಪಿ ಪ್ರಕಾಶ್ ಅವರ ಹೆಸರಿನ ಮೇಲೆ ನೀಡಿರುವ ಈ ಪ್ರಶಸ್ತಿ ನನಗೆ ಬಹಳ ಸಂತಸ ತಂದಿದೆ ಎಂದರು. ಎಂಪಿ ಪ್ರಕಾಶ್ ಅವರ ಬಗ್ಗೆ ಬಹಳ ಮಂದಿಗೆ ಗೊತ್ತಿದೆ, ಬಹಳ ಮಂದಿಗೆ ಗೊತ್ತಿಲ್ಲ. ನನಗೆ ಗೊತ್ತಾದಂಥದ್ದನ್ನು ನಾನು ಸ್ವಲ್ಪ ಹೇಳಬೇಕಾಗ್ತದೆ. ಇವತ್ತೆಲ್ಲ ಭಾಳ ಮಂದಿ ಪ್ಯಾಂಟು ಶರ್ಟ್ ಹಾಕಿದ್ರು ರಾಜಕೀಯವಾಗಿದ್ದವ್ರು ಜಾಸ್ತಿ ಇರಲಿ, ನಮ್ಮಂಗೆ ಡ್ರೆಸ್ ಹಾಕಿಲ್ಲ, ಹಾಕಿದ್ರು ಸಹಿತ ರಾಜಕೀಯದಲ್ಲಿ ಅಥವಾ ರಾಜಕೀಯ ಬಗ್ಗೆ ಅರಿವು ಇದ್ದಂಥವ್ರು ಭಾಳ ಜನ ಇದ್ದೀರಿ ಮತ್ತು ಪ್ರಜ್ಞಾವಂತರಿದ್ದೀರಿ ಅಂತ ನನ್ನ ಭಾಷೆ. 1980ನೇ ಇಸ್ವಿಯಲ್ಲಿ ನಾನು ಮೊಟ್ಟ ಮೊದಲ ಚುನಾವಣೆ. ಅವಾಗ ನನಗೆ ಬಳ್ಳಾರಿ, ಶಿವಮೊಗ್ಗ, ರಾಯಚೂರು, ಹಳೆ ಧಾರವಾಡ 4 ಜಿಲ್ಲೆ. ಚಂಪಾ ಅಂತೇಳಿ ನಮ್ಮ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ನಮ್ಮ ಗುರುಗಳು, ಬಾಯಲ್ಲಿ ಹೊರಟ್ಟಿ ಅಂದ್ರೆ ಏನು ಇಲೆಕ್ಷನ್ ನಿಂತು ಹೊಸಪೇಟೆಗೆ ಹೋಗು, ಎಂಪಿ ಪ್ರಕಾಶ್ ಅವರಲ್ಲೇ ಅವ್ರಿಗೆ ಪತ್ರ ಕೊಡ್ತೀನಿ, ಅವರು ನಮ್ಮ ಆತ್ಮೀಯರು, ಅವ್ರಿಗೆ ಹೋಗಿ ಎಲ್ಲ ಜವಾಬ್ದಾರಿ ತಗೋತಾರೆ. ಪತ್ರ ಕೊಟ್ಟರು. ಅವರು ಪತ್ರ ಕೊಟ್ಬಿಡಿ ನಾನು ಬಂದು ಅವ್ರಿಗೆ ವಕೀಲಿಕೆ ಮಾಡ್ತಿದ್ರು. ಅವರು ಕೋರ್ಟ್ನಲ್ಲಿ ಇದ್ದು ಕಾಣ್ತದೆ. ಓದಿ ಪತ್ರ ಕೊಟ್ಟೆ, ನೋಡಿದ್ರಿ ಹೊರಟ್ಟಿ ಅವರ ನೀವೆಲ್ಲ ಭಾಳ ಹೋರಾಟ ಮಾಡ್ತೀರಿ, ಇದನ್ನ ಜವಾಬ್ದಾರಿ ನಾನು ಬಿಡಿ ಅಂತ ತಿಳ್ಕೊಂಡು ಹೇಳಿ 1980ನೇ ಇಸ್ವಿ ಒಳಗೆ ನನ್ನ ಚುನಾವಣೆಯ ಸಂಪೂರ್ಣವಾದಂಥ ಜವಾಬ್ದಾರಿ ತಗೊಂಡವರು ಎಂಪಿ ಪ್ರಕಾಶ್ ಅವರು. ನನಗೆ ಗೊತ್ತಿರಲಿಲ್ಲ. ಅದಾದ ನಂತರ ನೋಡಿ ಅವ್ರಿಗಿಂತ ಸೀನಿಯರ್ ಆಗಿಬಿಟ್ಟೆ ನಾನು. ನನಗೆ ದೊಡ್ಡವರು ಇದ್ರು ಅವರು, ಅವ್ರಿಗೆ ಸೀನಿಯರ್ ಆದೆ. ಮುಂದೆ 83ನೇ ಇಸ್ವಿಯಾಗ ರಾಮಕೃಷ್ಣ ಹೇಳಬೇಕು ಅಂತ ಆರಿಸಿ ಬಂದರು. ಆರಿಸಿ ಬಂದ ನಂತರ ಅವರು ಎಲ್ಲದರಲ್ಲಿಯೂ ಕಲೆ, ಸಾಹಿತ್ಯ, ಮತ್ತೊಂದು ಎಲ್ಲದರಲ್ಲಿ ಪರಿಣಿತರಾಗಿದ್ದರು. ಮತ್ತು ಅಷ್ಟೇ ಯಾವುದೇ ಖಾತೆಯನ್ನು ಕೊಟ್ಟು ಸಹಿತ ಆ ಖಾತೆಯನ್ನು ಇಷ್ಟು ಉತ್ತಮವಾದಂಥ ರೀತಿಯಲ್ಲಿ ನಡೆಸಿದ್ರು ಅನ್ನೋದನ್ನು ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು, ಪ್ರಶಸ್ತಿ ಯಾರ ಹೆಸರಿನಲ್ಲಿದೆ, ಅವರ ಹೆಸರಿಗೆ ಇರುವ ಗೌರವವೇನು, ಅವರ ಆದರ್ಶವೇನು ಎಂಬುದು ಬಸವರಾಜ ಹೊರಟ್ಟಿಯವರಿಗೆ ಬಹಳ ತಿಳಿದಿದೆ. ಜೊತೆಗೆ ಇದನ್ನು ಅತ್ಯಂತ ಅನುಷ್ಠಾನ ಮಾಡಿದ ವ್ಯಕ್ತಿ ನಮ್ಮ ಬಸವರಾಜ ಹೊರಟ್ಟಿಯವರು. 45 ವರ್ಷಗಳಿಂದ ಸುದೀರ್ಘವಾಗಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಸಭಾಪತಿ ಸ್ಥಾನದಲ್ಲಿ ಕೂತು ಒಬ್ಬ ಸಭಾಪತಿ ಯಾವ ರೀತಿ ಕೆಲಸ ಮಾಡಬೇಕು ಎಂಬುದನ್ನು ಇಡೀ ರಾಜ್ಯಕ್ಕೆ ಹಾಗೂ ರಾಷ್ಟ್ರಕ್ಕೆ ತಿಳಿಸಿದವರು ನಮ್ಮವರು ಎಂದು ತಿಳಿಸಿದರು. 5 ವರ್ಷಗಳ ಸುದೀರ್ಘವಾದ ವಿಧಾನ ಪರಿಷತ್ ಸದಸ್ಯರಾಗಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಆ ಸ್ಪೀಕರ್ನ ಸ್ಥಾನದಲ್ಲಿ ಕೂತವರು ಸ್ಪೀಕರ್ ಹೇಗಿರಬೇಕು ಅಂತ ಹೇಳುವಂತ ಸಂದೇಶವನ್ನ ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಕೊಟ್ಟಂತ ಹೊರಟ್ಟಿಯವರಿಗೆ ಈ ಇಬ್ಬರು ಮನುಷ್ಯರು ಕೂಡ ನನಗೆ ಒಂದು ಆದರ್ಶ ರಾಜಕೀಯ ವ್ಯಕ್ತಿಗಳು ಅಂತ ನಾನು ನಂಬಿಕೊಂಡು ಬಂದವರು. ಅವರ ಕಾರ್ಯಕ್ರಮಕ್ಕೆ ಸ್ವಾಮಿಯವರು ನನ್ನನ್ನ ಕೇಳಿಕೊಂಡಾಗ ಬರ್ತೀನಿ ಅಂತ ಹೇಳಿದೆ. ಸ್ವಾಮಿಯವರ ಫೋನ್ ಅಂತೂ ನಿರಂತರ ಬೆಳಿಗ್ಗೆ ಎದ್ದು ಯಾವ್ದಾದ್ರು ಒಂದು ಫೋನ್ ನೋಡಿದ್ರೆ ಕಳೆದ 1 ವಾರದಿಂದ ಒಂದು ಫೋನ್ ಇವ್ರದೆ. ಅಂದ್ರೆ ನನ್ನಲ್ಲಿ ಎಷ್ಟು ಡೌಟ್ ನೋಡಿ ಅವರಿಗೆ ಬರ್ತಾರೋ ಇದು. ನಿನ್ನ ಸಾಯಂಕಾಲ ಕೂಡ ಫೋನ್ ಮಾಡಿ ಕೇಳಿದ್ರೆ ಬರ್ತಾರ ಅಂತ. ನಾನು ಹೇಳಿದೆ, ಸನ್ಮಾನ್ಯ ಪ್ರಕಾಶರ ಹೆಸರಿನಲ್ಲಿರುವಂತಹ ಈ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ, ಎರಡನೇದಾಗಿ ಅತ್ಯಂತ ಅರ್ಹ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಹೊರಟ್ಟಿಯವರನ್ನ ಈ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿರುವಂಥದ್ದು. ಇದರಲ್ಲಿ ಎರಡರಲ್ಲಿ ಭಾಗಿಯಾಗುವುದೇ ನನ್ನ ಒಂದು ಜೀವನದ ಮಹಾ ಪುಣ್ಯ ಯೋಗ ಅಂತ ನಾನು ಭಾವಿಸಿದ್ದೆ. ಲತಾಕಂದು ನನಗೆ ಭಾರಿ ಹೆಚ್ಚು ರಾಜಕಾರಣದಲ್ಲಿ ಆಗಲಿ ಅಥವಾ ಬೇರೆ ರೀತಿಯಲ್ಲಿ ಆಗಲಿ ಅವರನ್ನು ನಾನು ಹೆಚ್ಚು
ತಿಳ್ಕೊಂಡು ಇಲ್ಲ, ಹೆಚ್ಚು ಮಾತಾಡಲಿಲ್ಲ. ಇವತ್ತು ಫಸ್ಟ್ ಮಾತಾಡಿದಲ್ಲ, 2ನೇ ಸಲ ಆಗ್ಲಿ. ಇವತ್ತು ನಿಮ್ಮ ಕ್ಷೇತ್ರದಲ್ಲೇ ನಿಮ್ಮಲ್ಲಿ ಮಾತಾಡ್ತಾ ಇದ್ದೀನಿ. ರಾಜಕೀಯ ವ್ಯತ್ಯಾಸಗಳು, ಭಿನ್ನಾಭಿಪ್ರಾಯಗಳು ಸ್ವಾಭಾವಿಕ. ಆದ್ರೆ ಒಬ್ಬ ರಾಜಕಾರಣಿ ಯಾವಾಗ ಚುನಾವಣೆಯ ಆ 1 ತಿಂಗಳ ಕಾಲ ತಾನು, ತನ್ನ ಪಕ್ಷ, ತನ್ನ ವಿರೋಧ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಹರಪನಹಳ್ಳಿ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಅವರು, ನನ್ನ ತಾತ, ನನ್ನ ತಂದೆಯವರಾದ MP ಪ್ರಕಾಶ್ ಹಾಗೂ ನನ್ನ ತಮ್ಮ MP ರವೀಂದ್ರ ಅವರು ನಡೆದು ಬಂದ ಹಾದಿಯಲ್ಲೇ ನಾನು ಕೂಡ ನಡೆಯುತ್ತಿದ್ದೇನೆ. ನಮ್ಮ ಹರಪನಹಳ್ಳಿ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತು ಮೊದಲ ಬಾರಿಗೆ ಸದನದಲ್ಲಿ ನಮ್ಮ ಕ್ಷೇತ್ರದ ಪರವಾಗಿ ಧ್ವನಿಯಾಗಿದ್ದೇನೆ. ನಾವೆಲ್ಲ ರಾಜಕೀಯದಲ್ಲಿ ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಲುಕಿದ್ದೇವೆ. ಆದರೆ ಸಾಧ್ಯವಾದಷ್ಟು ಕ್ಷೇತ್ರದ ಜನರಿಗೆ ಒಳ್ಳೆಯದನ್ನೇ ಮಾಡುವ ಮನೋಭಾವ ಹೊಂದಿದ್ದೇನೆ ಎಂದು ಅವರು ತಿಳಿಸಿದರು. ಇವತ್ತು ಆ ಸದನಕ್ಕೆ ನಮ್ಮ ತಾತ ಮತ್ತು ನಮ್ಮ ತಂದೆ, ಒಂದು ಮತ್ತೆ ತಮ್ಮ ಮೂವರು ಹೋಗಿರುವಂತ ಸದನಕ್ಕೆ ನಾನು ಹೋಗಿದ್ದೀನಿ. ನಮ್ಮ ತಂದೆ ಅಡ್ಡಾಡಿರುವಂತ ಜಾಗಕ್ಕೆ ನಾನು ಹೋಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಹರಪನಹಳ್ಳಿ ಜನತೆ ಅಂತ. ಸದಾನಂದ ಗೌಡ್ರು ಕೇಳಿದ್ರು, ನಿಮ್ಮನ್ನ ಇವತ್ತೇ ನೋಡಿದ್ದು. ಇಲ್ಲ ಸರ್, 2ನೇ ಸಲ ನೀವು ನಾನು ನೋಡಿರೋದು. ಮೊದಲೇ ಸಲ ನೀವು ಮುಖ್ಯಮಂತ್ರಿಯಾಗಿ ಇವತ್ತು ನಾವು ಗೆದ್ದಿರೋದು ದೊಡ್ಡದಲ್ಲ ಸರ್. ಅದಕ್ಕೆ ತಕ್ಕಂಗೆ ಜನರ ಪ್ರೀತಿ ವಿಶ್ವಾಸವನ್ನು ಗೆಲ್ಲಿಸಿ ಅವರಿಗೆ ಸಮಸ್ಯೆಗಳನ್ನು ಬಗೆಹರಿಸೋದು ಮಾಡೋದು ನಮಗೆ ದೊಡ್ಡದಾಗಿರುತ್ತೆ. ಇದು ನಮ್ಮ ತಂದೆ ಹೇಳಿದ್ದು. ಸರ್, ಸದಾನಂದ ಗೌಡ ಸರ್ ಅಣ್ಣ ಹೇಳಿದ್ದು ನಿಜ. ನಮ್ಮ ತಂದೆನೂ ದಾರಿ ತಪ್ಪಿದ್ರು ಅಂತಲ್ಲ, ನಮ್ಮ ತಂದೆ ಹೇಳ್ತಾ ಇದ್ರು ಯಾವಾಗಲೂ ಓಪನ್ ಇದರಲ್ಲಿ ಸ್ಪೀಚಲ್ಲಿ ಹೇಳ್ತಾ ಇದ್ರು, ನಮ್ಮ ತಂದೆಯಷ್ಟು ನಾನು ರಾಜಕೀಯದಲ್ಲಿ ಸತ್ಯ ಹರಿಶ್ಚಂದ್ರ ಆಗಿಲ್ಲ, ನಿಷ್ಠೆಯಿಂದ ಇಲ್ಲ ಅಂತ ಅವ್ರು ಹೇಳ್ತಿದ್ರು. ನಾನು ಭ್ರಷ್ಟನಾಗಿದ್ದೀನಿ ಅಂತ ಹೇಳ್ತಾ ಇದ್ರು. ಈಗ ನಾನು ಅದೇ ಮಾತನ್ನು ನಾನು ಹೇಳ್ತೀನಿ. ನಮ್ಮ ತಾತ ಇದ್ದಷ್ಟು ನಮ್ಮ ತಂದೆ ಇರಲಿಲ್ಲ, ನಮ್ಮ ತಂದೆ ಇದ್ದಷ್ಟು ನನ್ನ ತಮ್ಮ ಇರಲಿಲ್ಲ, ನನ್ನ ತಮ್ಮ ಇದ್ದಷ್ಟು ನಾನು ಇಲ್ಲ. ನಾವು ಈ ಭ್ರಷ್ಟಾಚಾರದಲ್ಲಿ ಒಬ್ಬರು ಒಳ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಾಧ್ಯ 100% ನಮಗೆ ಮಾಡಕ್ ಆಗ್ಲಿಲ್ಲ ಅಂದ್ರೂ ಒಂದು ಅಟ್ಲೀಸ್ಟ್ ನಿಯರ್ 70% ತನಕ ನಾವು ಸತ್ಯವಾಗಿ ನಡ್ಕೊಂಡು ಬಡ ಜನತೆಗೆ ಅನುಕೂಲ ಮಾಡಿಕೊಟ್ರೆ ನಾವು ಗೆದ್ದಿದ್ದಕ್ಕೂ ಸಾರ್ಥಕ ಅಂತ ನಾನು ತಿಳ್ಕೊಂಡು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಗ್ಗಿನ ಮಠದ ಶ್ರೀ ವರಸೋಜ್ಜಾತ್ಯ ಮಹಾಸ್ವಾಮಿಗಳು ಮಾತನಾಡಿದರು. ನೋಡಿ, ರಾಜಕೀಯ ಮತ್ತು ಸಾಹಿತ್ಯ ಎನ್ನುವಂಥದ್ದು ಸಾಮಾನ್ಯವಾಗಿ 2 ದಿಕ್ಕುಗಳಲ್ಲಿ, ಅಂದ್ರೆ ವಿರುದ್ಧವಾಗಿರುವಂತಹ ದಿಕ್ಕುಗಳಲ್ಲಿ ಸಾಗುವಂತಹ 2 ನದಿಗಳಂತೆ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಆದರೆ MP ಪ್ರಕಾಶ್ ರವರು ಈ 2ನ್ನ, ಅಂದ್ರೆ ರಾಜಕೀಯ ಮತ್ತು ಸಾಹಿತ್ಯವನ್ನ ಸಂಯೋಜಿಸಿ ಒಂದು ವಿಶಿಷ್ಟವಾಗಿರುವಂತಹ ದಾರಿಯನ್ನ ಇವತ್ತು ರೂಪಿಸಿ ಹೋಗಿದ್ದಾರೆ. ಅಂದ್ರೆ ತಮ್ಮ ಸಾಹಿತ್ಯದ ಭಾವನೆಗಳನ್ನ ರಾಜಕೀಯದ ಚಿಂತನೆಗಳಿಗೆ ಸೇರಿಸಿ ಇವತ್ತು ಜನಮಾನಸವನ್ನ ಸ್ಪರ್ಶಿಸಿದಂತಹ ಓರ್ವ ಶ್ರೇಷ್ಠ ಸಾಹಿತಿ, ಒಬ್ಬ ಶ್ರೇಷ್ಠ ರಾಜಕಾರಣಿ ಅಂತ ಹೇಳಿದ್ರೆ ನಾವು ಅದು MP ಪ್ರಕಾಶ್ ರವರು ಅಂತ ಹೇಳಿದ್ರೆ ಬಹುಶಃ ಉತ್ಪ್ರೇಕ್ಷೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ್ ಹೊರಟ್ಟಿಯವರನ್ನು MP ಪ್ರಕಾಶ್ ಅವರ ಪುತ್ರಿ ಹಾಗೂ ಶಾಸಕಿ ಲತಾ ಮಲ್ಲಿಕಾರ್ಜುನ್, ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ, ಕರ್ನಾಟಕ ರಾಜಕೀಯ ಅಕಾಡೆಮಿ ಗೌರವಾಧ್ಯಕ್ಷ ಸಿರಿಗೇರಿ ಯರಿಸ್ವಾಮಿ ಸೇರಿ ಇತರೆ ಗಣ್ಯರು MP ಪ್ರಕಾಶ್ ಸಂಸದೀಯ ಪ್ರಶಸ್ತಿ ನೀಡಿ ಗೌರವಿಸಿದರು.